ನಟ ರಾಮ್‌ಕುಮಾರ್ ಅವರು ಇನ್ನಿಲ್ಲ ಅಂತ ಹೇಳ್ಬೋದು. ಇದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ. ಹಾಗಾದ್ರೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಟ ರಾಮ್‌ಕುಮಾರ್ ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತವಾದಂಥ ಕಲಾವಿದ, ಅತಿ ದೊಡ್ಡ ನಟ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು. ಇಂಥ ಅತಿ ದೊಡ್ಡ ನಟ ರಾಮ್‌ಕುಮಾರ್ ಅವರು ಇನ್ನಿಲ್ಲ ಅನ್ನೋದು ನಿಜಕ್ಕೂ ನೋವಿನ ಸುದ್ದಿ. ಏಕೆಂದರೆ ರಾಮ್‌ಕುಮಾರ್ ಅವರು ಸುಮಾರು 150ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ನೀವು ಗಮನಿಸಿ ಬರ್ಬೋದು, ಪಾಂಡವರು ಸಿನಿಮಾ ಅಂದರೆ 2002ರಲ್ಲಿ ಬಂದಂಥ ಅಂಬರೀಷ್ ಅವರ ಜೋಡಿಯಲ್ಲಿ ಪಾಂಡವರು ಬಂದಂಥ ಸಿನಿಮಾ ಅತಿ ದೊಡ್ಡ ಬ್ರೇಕನ್ನು ಕೂಡ ಕೊಟ್ಟಿತ್ತು. ಅದೇ ಕೊನೆಯ ಸಿನಿಮಾನೂ ಸಹ ಆಯಿತು. ಇದಾದ ನಂತರ ಸಿನಿಮಾಗಳು ಮಾಡಿಲ್ಲ. ಸದ್ಯ ಇವ್ರ ಮಗಳು ಈಗ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದಾರೆ. ರಾಮ್‌ಕುಮಾರ್ ಅವರು ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಈಗ ನೋಡ್ಕೊಳ್ತಿದ್ದಾರೆ. ಮತ್ತು ಡಾಕ್ಟರ್ ರಾಜ್‌ಕುಮಾರ್ ಅವರು ಕೂಡ ಪ್ರೀತಿಯ ಅಳಿಯನೂ ಸಹ ಹೌದು ನಮ್ಮ ರಾಮ್‌ಕುಮಾರ್ ಅವರು. ಇನ್ನು ವಜೇಶ್ ಕಮೈನ್ಸು ಮತ್ತು PRK ಪ್ರೊಡಕ್ಷನ್ಸ್ ಇವೆಲ್ಲರೂ ಕೂಡ ಸಣ್ಣ ಪುಟ್ಟದಾಗಿ ನೋಡ್ಕೊಳ್ತಿದ್ದಾರೆ. ಮತ್ತು ಇವರು ಸ್ವಂತ ಉದ್ಯಮವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಕಾವ್ಯ, ಗೆಜ್ಜೆನಾದ ಅಂತ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ವರ್ಷಾನುಗಟ್ಟಲೆ ಹಿಟ್ಟು ಹೊಡೆದಂಥ ಸಿನಿಮಾ ಕೊಟ್ಟಂಥ ಇವರು ಬರೋಬ್ಬರಿ 25 ವರ್ಷಗಳೇ ಆಗೋಯ್ತು ಅಂತ ಅನ್ಬೋದು. ನಮ್ಮ ನಟ ರಾಮ್‌ಕುಮಾರ್ ಅವ್ರನ್ನ ಕನ್ನಡ ಚಿತ್ರರಂಗದಲ್ಲಿ ಅಧಿಕೃತವಾಗಿ ನೋಡಿ ಮತ್ತು ಪಾತ್ರಗಳಲ್ಲಿ ನೋಡಿ, ಅಭಿನಯದಲ್ಲಿ ನೋಡಿ. ಹೀಗಾಗಿ ನಮ್ಮ ನಟ ರಾಮ್‌ಕುಮಾರ್ ಅವರು ಇನ್ನಿಲ್ಲ ಅಂತಲೇ ಸಹ ಹೇಳ್ಬೋದು ಸ್ನೇಹಿತರೆ. ಆಗ ನೀವೇನಂತೀರಿ ಇದ್ರ ಬಗ್ಗೆ?